ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ 2 ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ಮನೆಯವರೆಲ್ಲರೂ ಸಹ ಬಂದು ಭೂಮಿ ಹತ್ರ ಸಾರಿ ಕೇಳ್ತಾ ಇರ್ತಾರೆ. ಅಜ್ಜಿ ಅಂತೂ ಕೈ ಮುಗಿದು ಕ್ಷಮೆ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಜ್ಜಿ ಎಲ್ಲನೂ ಮರ್ತ್ಬಿಡಿ ಆಯಿತಾ, ಬನ್ನಿ ಮನೆಗೆ ಅಂತ ಕರಿತಾ ಇರ್ತಾಳೆ. ಅವಾಗ ಸಂಗೀತ ಹೇಳ್ತಾಳೆ, ಇವಳು ನಮ್ಮ ಮನಸ್ವಿನಿ ಅಂತ ಅಶ್ವಿನಿನ ಪರಿಚಯ ಮಾಡ್ಕೊಡ್ತಾಳೆ. ಹಾಗೆ ಮುಖ ನೋಡ್ತಾ ಇರ್ತಾರೆ. ಅಜ್ಜಿ ಮನೆ ಒಳಗೆ ಬರಲ್ಲ, ನಾವು ಕ್ಷಮೆ ಕೇಳಕ್ಕೆ ಅಷ್ಟೇ ಬಂದಿದ್ದು ಭೂಮಿ ಅಂತ ಅಂದ್ಬಿಟ್ಟು ಎಲ್ಲರೂ ಕಾರ್ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ದೇವಿ ಅನ್ನಿ ಬಂದ್ಬಿಟ್ಟು, ನೀನು ಅನ್ಕೊಂಡಿದ್ದನ್ನೆಲ್ಲ ಮಾಡಿದೆ ಅಜಿತ್, ಕಂಗ್ರ್ಯಾಚುಲೇಷನ್ ಅಂತ ಕೈ ಕೊಡ್ತಾಳೆ. ಎಷ್ಟೇ ಆಗಲಿ ನಾನು ನಿಮ್ಮ ಅಳಿಯ ಅಲ್ವಾ, ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಒಂದು ಬೇಕು ಅತ್ತೆ ಅಂತ ಹೇಳ್ತಾ ಇರ್ತಾನೆ. ಹೌದು ಹೌದು ಅಂತ ನಗಾಡ್ಕೊಂಡು ಹಾಗೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಆ ಕಡೆ ಭೂಮಿಗೂ ಸಹ ಹೇಳ್ತಾ ಇರ್ತಾಳೆ, ಒಳ್ಳೇದಾಗಲಿ, ಬೇಗ ಕರ್ಕೊಬಾರೋ ಅಂದ್ಬಿಟ್ಟು ಎಲ್ಲರೂ ಸಹ ಕಾರ್ ಹತ್ತಿ ಹೋಗ್ತಾರೆ. ಈ ಕಡೆ ಸತ್ಯಣ್ಣ, ನೀವಿಬ್ಬರು ಒಟ್ಟಿಗೆ ಹೋಗಿ ಆಯಿತಾ, ನಾನು ಭೂಮಿ ಲಗೇಜ್ನ ತರ್ತೀನಿ, ಲಕ್ಷ್ಮಿ ಅಕ್ಕ ನೀನು ಲಗೇಜ್ ಕೊಡು ಅಂದ್ಬಿಟ್ಟು ಹೋಗ್ತಾನೆ. ಈ ಕಡೆ ಭೂಮಿನ ಬೈಕಲ್ಲಿ ಕರ್ಕೊಂಡು ಹ್ಯಾಪಿಯಾಗಿ ಮನೆಗೆ ಅಂತ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಂಜನ ಓಡ್ ಬಂದ್ಬಿಟ್ಟು ಅಜ್ಜಿ ಭೂಮಿ ಎಲ್ಲಿಂದಾಗ ಅವಳು ಮನೇಲಿದ್ದಾಳೆ ಅಂದಾಗ, ಸದ್ಯ ಕರ್ಕೊಬರ್ಲಿಲ್ವಾ, ಯಾಕೆ ಕರ್ಕೊಬರ್ಬೇಕಿತ್ತ ಅಂತ ಕೇಳ್ತಾಳೆ. ಅಲ್ಲ, ನೀವು ಹೋಗಿ ಸ್ಪೀಡ್ ನೋಡಿ ಎಲ್ಲಿ ಮೆರವಣಿಗೆ ಮಾಡ್ಕೊಂಡು ಅವಳನ್ನ ಕರ್ಕೊಬರ್ತೀರಾ ಅಂತ ಅಂದ್ಕೊಂಡಿದ್ದೆ, ಮತ್ತು ನೀವೆಲ್ಲ ಯಾಕೆ ಹೋಗಿದ್ರಿ, ಸದ್ಯ ಬರಲಿಲ್ವಲ್ಲ ಅನ್ನೋ ಅಷ್ಟೊತ್ತಿಗೆ ಅಜಿತ್ ಗಾಡಿ ತಂದು ಮನೆ ಮುಂದೆ ನಿಲ್ಲಿಸ್ತಾನೆ. ಭೂಮಿನೂ ಸಹ ಇಳಿದ್ಬಿಡ್ತಾಳೆ ಬೈಕಿಂದ. ಅವಾಗ ಮನೆ ಒಳಗೆ ಬರ್ತಾ ಇರ್ತಾರೆ. ಅವಾಗ ಸಂಗೀತ ಬಂದ್ಬಿಟ್ಟು, ಒಂದು ವಾರ ಆದಮೇಲೆ ಭೂಮಿ ಬಂದಿದ್ದಾಳೆ ಆಯಿತಾ, ಆರತಿ ಮಾಡಿ ಒಳಗಡೆ ಕರ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜ್ಜಿ, ನಿಲ್ಲು ಸಂಗೀತ, ನೀನು ಆರತಿ ಎಲ್ಲ ಮಾಡೋದು ಬೇಡ, ನಾನು ಒಂದು ಹೆಣ್ಣಿನ ಬಗ್ಗೆ, ಶೀಲದ ಬಗ್ಗೆ ಈ ಥರ ಮಾತಾಡಿದ್ದೆ, ಹೆಣ್ತನದ ಬಗ್ಗೆ ಮಾತಾಡಿದ್ದೆ, ಅದಕ್ಕೋಸ್ಕರ ನಾನು ಅವಳ ಹತ್ರ ಕ್ಷಮೆ ಕೇಳಿದೆ, ಆದರೆ ಮನೆಗೆ ಬಾ ಅಂತ ನಾನು ಕರೀಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜ್ಜಿತ್, ಏನಜ್ಜಿ ನೀವು ಸಣ್ಣ ಮಕ್ಳ ಥರ ಮಾತಾಡ್ತಿರಲ್ಲ, ನೀವು ಕೊಟ್ಟಿರೋ ಗಡುವಲ್ಲಿ ನಾನು ಭೂಮಿ ಏನು ಅಂತ ನಾನು ನಿರ್ದೋಷಿ ಅಂತ ಪ್ರೂಫ್ ಮಾಡಿದ್ದೀನಿ, ಇವಾಗ ಅವಳು ನನ್ನ ಸೀತೆ ಆಯಿತಾ, ಈ ಮನೇಲಿ ಇರೋಕ್ಕೆ ಎಲ್ಲ ರೈಟ್ಸ್ ಇದೆ, ನಾನಂತೂ ಅವಳನ್ನ ಮನೆ ಒಳಗೆ ಕರ್ಕೊಂಡು ಬಂದೇ ಬರ್ತೀನಿ, ಅದನ್ನು ಕೇಳೋಕ್ಕೆ ಯಾರಿಗೂ ಸಹ ರೈಟ್ಸ್ ಇಲ್ಲ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಅವಾಗ ಅಜಿತ್ ಹೇಳ್ತಾನೆ, ಬಾ ಭೂಮಿ ಒಳಗಡೆ ಅಂದಾಗ, ನಿಲ್ಲು ಆರತಿ ಮಾಡ್ತೀನಿ ಅಂದ್ಬಿಟ್ಟು ಬೇಗ ಪಲ್ಲವಿ ಆರತಿ ತಗೊಬಂದ್ಬಿಟ್ಟು ಆರತಿ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅವಳಿಗೆ ಬಾ ಒಳಗಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅವಾಗ ಮನೆಯವರೆಲ್ಲರೂ ಸಹ ಹಾಗೆ ನೋಡ್ತಾ ಇರ್ತಾರೆ. ಬಾ ಅಂದ್ಬಿಟ್ಟು ಭೂಮಿ ಬಾ ಇಲ್ಲಿ ದೇವ್ರ ಹತ್ರ ಕೈ ಮುಗಿಂದ್ಬಿಟ್ಟು, ನೀನು ಮುಗಿಯೋ ಮಗನೆ ಅಂದ್ಬಿಟ್ಟು ಕೈ ಮುಗಿಸ್ತಾ ಇರ್ತಾಳೆ. ಹಾಗೆ ದೀಪ ಹಚ್ಚು ಭೂಮಿ ಅಂತ ಅಂದಾಗ ಒಂದು ಕ್ಷಣ ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಅಜ್ಜಿ ಮುಖ ನೋಡ್ತಾ ಇರ್ತಾಳೆ. ಆಗ ಅಜ್ಜಿತ್ ಹೇಳ್ತಾನೆ, ನೀನು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದೆ ಭೂಮಿ, ಟೆನ್ಷನ್ ತಗೋಬೇಡ, ದೀಪ ಹಚ್ಚು ಅಂದಾಗ ಹಚ್ಚುತ್ತಾಳೆ. ಅವಾಗ ಸಂಗೀತ ಹೇಳ್ತಾಳೆ, ಆ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ, ಸಂಜೆ ದೀಪನ ನನ್ನ ಸೊಸೆನೇ ಕೈಲಿ ಹಚ್ಚೋಂಗೆ ಮಾಡಪ್ಪ ಅಂತ, ಅಂತೂ ಇಂತೂ ಆ ದೇವ್ರದಿಂದ ಎಲ್ಲ ಒಳ್ಳೇದಾಯಿತು. ಹಾಗೆ ಹರಕೆ ಮಾಡ್ಕೊಂಡಿದ್ದೀನಿ, ಸೀತಾ ಕಲ್ಯಾಣೋತ್ಸವ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀನೇನಂತೀಯ ಅಮ್ಮ ಅಂದಾಗ, ದೇವ್ರ ಕಾರ್ಯ ಮಾಡೋಕ್ಕೆ ನಾನು ಯಾವತ್ತೂ ಸಹ ಬೇಡ ಅಂತ ಅನ್ನಲ್ಲ, ಆ ಥರ ಅಂತೂ ಈ ವಯಸ್ಸಿನಲ್ಲಿ ನಾನು ಯಾವ ಶಾಪನ ತಟ್ಟಿಸ್ಕೊಳ್ಳಿ, ನನಗೆ ಅದೆಲ್ಲ ಬೇಡ, ಆಯಿತು ಮಾಡು ಅಂತ ಅಮ್ಮ ಹೇಳ್ತಾಳೆ. ಅವಾಗ ಎಲ್ಲರೂ ಸಹ ಖುಷಿಯಾಗಿಬಿಡ್ತಾರೆ. ಅವಾಗ ಅಜ್ಜಿ ಹೇಳ್ತಾಳೆ, ಈ ಪೂಜೆ ಮಾಡಿಸೋದ್ರಿಂದ ಮನೆಯವ್ರಿಗೆ ಎಲ್ಲರೂ ಸಹ ಒಳ್ಳೇದಾಗುತ್ತೆ, ಸರಿ ಆಯಿತು ಮಾಡಿಸು ಅಂದಾಗ ಎಲ್ಲರೂ ಖುಷಿ ಆಗ್ತಾರೆ. ಸರಿ ಅಮ್ಮ, ಒಳ್ಳೇದಾಯಿತು, ನಾನು ಆದಷ್ಟು ಬೇಗ ಅರ್ಚಕರಿಗೆ ಹೇಳಿ ಈ ಪೂಜೆನ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೇವಿಯನ್ನೇ ಹೇಳ್ತಾಳೆ, ನೋಡು ತುಂಬ ಸುಸ್ತಾಗಿದ್ದಾಳೆ ಭೂಮಿ, ಅಜಿತ ರೂಮಿಗೆ ಕರ್ಕೊಂಡು ಹೋಗು ಅಂದಾಗ, ಸರಿ ಬಾ ಚಿನ್ನ ಹೋಗೋಣ ರೂಮಿಗೆ ಅಂತ ಕರ್ಕೊಬರ್ತಾನೆ. ರೂಮಿಗೆ ಭೂಮಿ ಬರ್ತಾಳೆ. ಬಂದಾಗ ಹಳೆದನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಸಾಹೇಬ್ರೆ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಸಾಲದು, ಅವಮಾನದ ಭಾವ ಹೊತ್ಕೊಂಡು ಈ ಮನೆಯಿಂದ ಹೋದೆ, ಆದರೆ ಈ ಮನೆಗೆ ಮತ್ತೆ ನೀವು ಕರ್ಕೊಬರ್ತೀರ ಅನ್ನೋ ಗ್ಯಾರಂಟಿ ಸಹ ನನಗಿರಲಿಲ್ಲ, ಆದರೆ ಎಲ್ಲನೂ ಸಹ ಒಳ್ಳೇದಾಯ್ತು, ಇವಾಗ ಮತ್ತೆ ನನ್ನ ಮನೆಗೆ ವಾಪಸ್ ಬಂದೆ, ನನ್ನ ತಾಯಿ ನನಗೆ ಜನ್ಮ ಕೊಟ್ಟರೆ, ನೀವು ನನಗೆ ಮರುಜನ್ಮ ಕೊಟ್ಟರೆ ಸಾಹೇಬ್ರೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಏನು ಹೇಳಬೇಕು ಅಂತಲೂ ಸಹ ಗೊತ್ತಾಗಲಿಲ್ಲ ಸಾಹೇಬ್ರೆ, ತುಂಬ ಥ್ಯಾಂಕ್ ಯು ಅಂದಾಗ, ನೀನು ಥ್ಯಾಂಕ್ಸಿಗಷ್ಟು ಬೆಂಕಿ ಬಿತ್ತು, ಏನಾಗಿತ್ತು ನಿನಗೆ, ಟಾಪ್ ಫ್ಲೋರಲ್ಲಿ ಏನಾದ್ರು ಬಿದ್ದಿದ್ರೆ ಏನು ಗತಿ ಆಗೋದು ನಿನಗೆ, ಸಾಯಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಏನಾಯಿತು, ಹಾಗಾದರೆ ನನ್ನ ಮಾತು, ನನ್ನ ಭರವಸೆ, ನಾನು ಹೇಳಿದ್ದೆಲ್ಲ ನಿನಗೆ ಮರ್ತೋಯ್ತಾ, ನಿನಗೇನಾದರೂ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆಯಾ, ನೀನು ಯಾರನ್ನು ಕೇಳಿ ನೀನು ಸಾಯೋ ನಿರ್ಧಾರ ಮಾಡಿಕೊಂಡೆ, ನಾನು ಹೇಳ್ದೆ ತಾನೆ ಒಂದು ವಾರ ಟೈಮ್ ಕೊಡು, ನಿನ್ನ ನಿರ್ದೋಷಿ ಅಂತ ಪ್ರೂಫ್ ಮಾಡ್ತೀನಿ ಅಂತ, ಅಷ್ಟರೊಳಗೆ ಏನೇನೋ ಟೆನ್ಷನ್ ತಗೊಂಡಿದೆಯಲ್ಲ, ಏನಾರೋ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಬೈತಾ ಇರ್ತಾನೆ. ಅಲ್ಲ, ನನ್ನ ಮೇಲೆ ಬೇಡ, ನೀನು ಪೂಜೆ ಮಾಡೋ ದೇವ್ರ ಮೇಲೆ ನಂಬಿಕೆ ಇತ್ತು ತಾನೆ, ಆದರೂ ಸಹ ಇಂಥ ಕೆಲಸ ಮಾಡ್ಕೊಂಡಿದ್ದೀಯಲ್ಲ, ನಾನೊಬ್ಬ ದಡ್ಡ ಆಯಿತಾ, ದಡ್ಡ ಶಿತಾಮಣಿ ನಾನು, ನಿನಗೋಸ್ಕರ ಹಗಲು ರಾತ್ರಿ ನಾನು ಸಾಕ್ಷಿಗಳನ್ನೆಲ್ಲ ಹುಡುಕಿ ನಾನು ಮಾಡಿದೆ, ಅಟ್ಲೀಸ್ಟ್ ಅದಾದರೂ ನಿನಗೆ ನೆನಪಾಗ್ಲಿಲ್ವ ನಾನು ಕಷ್ಟಪಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ನೀನು ಸಾಯಕ್ಕೆ ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು, ನಿನಗೆ ನಾನು ನೆನಪಾಗ್ಲಿಲ್ವ ಅಂತ ಬೈತಾ ಇರ್ತಾನೆ. ಏನು ಮಾಡೋದು ಸಾಹೇಬ್ರೆ, ಮನಸ್ಥಿತಿ ಪರಿಸ್ಥಿತಿ ನನ್ನನ್ನು ಆ ಥರ ಮಾಡ್ತು, ನಾನು ಮಾಡಿದ್ದು ತಪ್ಪೇ ಆಯಿತಾ, ಸಾರಿ ಅಂದಾಗ, ಏನು ಸಾರಿ, ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಬರ್ತಾ ಇರ್ತಾನೆ. ಏನು ನನ್ನ ಮೇಲೆ ಬೀಳರಂಗೆ ಬರ್ತಾ ಇದ್ದೀರಾ, ಏನು ಮಾಡ್ತೀರಿ ನನ್ನನ್ನು ಅಂತ. ಹಾಗೆ ಇಬ್ಬರು ನಡುವೆ ಕೋಳಿ ಜಗಳ ನಡೀತಾ ಇರುತ್ತೆ. ಇನ್ನೊಂದು ಕಡೆ ಅಂಜನಾ ಮತ್ತು ದೇವಿಯಾನಿ ಇಬ್ಬರು ಸಹ ಟೆನ್ಷನ್ ಮಾಡ್ಕೊಂಡು ಒಂದು ಕಡೆ ಕೂತಿರ್ತಾರೆ. ಈ ಕಡೆ ಅಂಜನಾ ದೇವಿಯಾನಿಗೆ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ಭೂಮಿನ ಪರ್ಮನೆಂಟಾಗಿ ನಾನು ಕಳಿಸ್ತೆ ಅಂತ ಹೇಳ್ತಾ ಇದ್ದಿಲ್ಲ, ಇವಾಗ ಏನು ಮಾಡಿದೆ, ವಾಪಸ್ ಮನೆಗೆ ಕರ್ಕೊಬಂದಿದ್ಯಾ, ನನ್ನ ಗತಿ ಏನು, ನಂದು ಮತ್ತೆ ಮದುವೆ ಮಾಡಿಸ್ತೀನಿ ಅಜ್ಜಿನ ಜೊತೆ ಅಂತ ಹೇಳಿದ್ದೆಲ್ಲ ಏನು ಮ್ಯಾಮ್, ಎಲ್ಲ ಎಡವಟ್ಟು ಆಯ್ತಲ್ಲ, ಇವಾಗ ನೋಡಿದ್ರೆ ಆಯಾಗಿ ನೀನು ಕೂತಿದ್ಯಾ, ಈ ಟೈಮ್ ಬೇರೆ ನನಗೆ ಪಕ್ಕ 420 ಥರ ಆಗಿದೆ, ಎಲ್ಲ ನನ್ನ ಕರ್ಮ ಅಂತ ಬೈಕೊಂಡು ತಿರುಗಾಡ್ತಾ ಇರ್ತಾಳೆ. ಆದರೆ ದೇವಿಯಾನಿ ಮಾತ್ರ ಹಾಗೆ
ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲ ಮ್ಯಾಮ್, ಒಂದು ಕಡೆ ಅಜಿತ್ನೊಂದು ದೊಡ್ಡ ಟೆನ್ಷನು ನನಗೆ, ಆಯಿತಾ. ದಾಳ ಹಾಕ್ದವರು ಬಿದ್ದೇ ಬೀಳ್ತಾರೆ ಒಂದಿನೆಲ್ಲ ಅಂತವ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ, ಅದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಕೊಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಆ ಡೂಪ್ಲಿಕೇಟ್ ಮನಸ್ವಿನಿ ಏನು ಸ್ವಂತ ಶ್ರವಣ್ ಮತ್ತು ಶಾರದಾ ಹೊಟ್ಟೆಯಲ್ಲಿ ಹುಟ್ಟಿದಳ ರೀತಿ ಆಡ್ತಾಳೆ. ಅದು ಬೇರೆ ನನಗೆ ನೋಡೋಕ್ಕಾಗಲ್ಲ, ಎಲ್ಲ ನನ್ನ ಕರ್ಮ ಅಂತ ಬೈತಾ ಇರ್ತಾಳೆ. ನಿನ್ನ ಕೈಲಿ ಇನ್ನೇನಾಗುತ್ತೆ ಆಯಿತಾ, ಇದು ಬಿಟ್ಟರೆ ಸುಮ್ಮನೆ ಇರುವಂಥ ದೇವೇನೇ ಹೇಳ್ತಾಳೆ. ಇನ್ನೇನಾದರೂ ನೀನು ಬೆಟರ್ ಪ್ಲ್ಯಾನ್ ಇದೆಯಾ ಅಂತ ಅಂದಾಗ, ಏನಾದರೂ ಡೂ ಯು ಹ್ಯಾವ್ ಎನಿ ಬೆಟರ್ ಪ್ಲ್ಯಾನ್ ಅಂತ ಜೋರಾಗಿ ಕಿರ್ಚಿಬಿಡ್ತಾಳೆ. ಹೌದು ಮ್ಯಾಮ್, ಪ್ಲ್ಯಾನ್ ಇದೆ, ನನ್ನ ಹತ್ರ ಪ್ಲ್ಯಾನ್ ಇದೆ. ಏನದು ಅಂದಾಗ, ನಾನು ಅಬ್ರಾಡ್ಗೆ ಹೋಗ್ಬಿಡ್ತೀನಿ ಅಂದಾಗ, ಇನ್ನೇನು ಮ್ಯಾಮ್ ನೀವು ಅಜಿತ್ ಜೊತೆ ನನ್ನ ಮದುವೆ ಮಾಡ್ಸಲ್ಲ, ನಾನು ಇಲ್ಲಿದ್ದೇನು ಪ್ರಯೋಜನ, ನಾನು ಇವಾಗೆ ಫ್ಲೈಟ್ ಟಿಕೆಟ್ ಮಾಡ್ತೀನಿ ಅಂತ ಆ ಫೋನ್ ತೊಗೋತಾಳೆ. ಆವಾಗ ದೇವ್ಯಾನಿ ಹೋಗ್ಬಿಟ್ಟು ಫೋನ್ನ ಕಿತ್ತು ಎಸಿತಾಳೆ. ಹೌದು ಮ್ಯಾಮ್, ನಿಮ್ಮ ಕೆಪಾಸಿಟಿ ಮೀರಿ ಇದೆಲ್ಲ ನಡೆದಿದೆ, ನಿಮ್ಮ ಕೈಲಿ ಏನೂ ಆಗಲ್ಲ ಬಿಡಿ ಇನ್ಮೇಲೆ ಅಂತ ಹೇಳ್ತಿರ್ಬೇಕಾದ್ರೆ, ಏನೇ ಅಂದೆ ನೀನು ನನ್ನ ಬಗ್ಗೆ ಈ ಥರ ಮಾತಾಡ್ತೀಯ ಅಂತ ರ್ಯಾಶಾಗಿ ಮಾತಾಡ್ತಾ ಇರ್ತಾಳೆ. ಏನೇ ನೀನು ನನ್ನ ಬಗ್ಗೆ ಹೇಳ್ತಾ ಇದೆಯಾ, ನಾನು ಏನು ಅಂತ ನನಗೆ ಮಾತ್ರ ಗೊತ್ತು. ನನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲರೂ ಸಹ ಬುಲ್ಡೋಸರ್ ಥರ ನಾನು ದೂಕೊಂಡು ಹೋಗಿದ್ದೀನಿ, ಎಲ್ಲರನ್ನೂ ಸಾಯಿಸ್ಕೊಂಡು ಹೋಗಿದ್ದೀನಿ, ಆಯಿತಾ. ನೀನೇನು ನನ್ನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನೀನು ನನ್ನ ಹಠ ಛಲ ಏನು ಅಂತ ನಿನಗೆ ಗೊತ್ತಿಲ್ಲ. ಒಂದೊಂದ್ಸಲ ನನಗೆ ಅನಿಸುತ್ತೆ ನೀನು ನನ್ನ ಮಗಳ ಅಂತ ಅನಿಸುತ್ತೆ ಅಂದಾಗ, ಮಾಮ್ ಅಂತ ಇರ್ತಾಳೆ. ಶಟ ಬಾಯ್ ಮುಚ್ಕೊಂಡು ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾಳೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲವ ನೀನು ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದು ಬದಲು ಪೇಷನ್ಸ್ನ ಸ್ವಲ್ಪ ಬೆಳೆಸ್ಕೊ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಂಜನಾ, ಬಾಯಾರಿಕೆ ಆದಾಗೆಲ್ಲ ನನಗೆ ಎಳ್ನೀರೇ ಬೇಕು ಅಂತ ಅಂದರೆ ಆ ಸೊಸಿ ನೆಟ್ಟು 5 ವರ್ಷ ಆದಮೇಲೆ ನಿನಗೆ ಎಳ್ನೀರು ಸಿಗುತ್ತೆ. ಹಾಗೆ ಇದು ಭೂಮಿ ಗೆಲ್ವಲ್ಲ, ಅಜಿತನ ಗೆಲುವು. ಈಗ ಸ್ವಲ್ಪ ಕಾಲಕ್ಕೆ ಅಷ್ಟೇ ಅದಿರೋದು, ಒಂದಲ್ಲ ಒಂದಿನ ನಾವು ಅಂದ್ಕೊಂಡಂಗೆ ಆಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ. ಆಲ್ರೆಡಿ ಒಂದ್ಸಲ ಭೂಮಿನ ಬ್ರೈನ್ ವಾಶ್ ಮಾಡಿ ಮನೆಯಿಂದ ಕಳಿಸಿದ್ದೀನಿ, ಮುಂದೊಂದು ದಿನ ಅಜಿತ್ ಲೈಫಿಂದಲೇ ಸಹ ಹೋಗೋಗೆ ನಾನು ಮಾಡೇ ಮಾಡ್ತೀನಿ, ಅದೇ ನನಗೆ ದೊಡ್ಡವಾದ ಕಷ್ಟ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಕೋಳಿ ಜಗಳ ಆಡ್ತಾ ಇರ್ತಾರೆ. ಆವಾಗ ಭೂಮಿ ಹೇಳ್ತಾಳೆ, ಈ 5 ಕಟ್ಔಟು ನಿಮ್ಮ ಮುಂದೆನೇ ನಿಂತಿದೆ, ನೀವ್ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ದೀರಾ. ಅಲ್ಲ ಸಾಹೇಬ್ರೆ, ಅಷ್ಟಕ್ಕೂ ನಾನು ಏನಾದ್ರು ಸತ್ರೆ ನಿಮಗೇನಾಗಬೇಕಿದೆ ಅಂದಾಗ ಒಂದು ಕ್ಷಣ ಹಾಗೆ ಭೂಮಿನ ಅಜಿತ್ ನೋಡ್ತಾ ಇರ್ತಾನೆ. ನಾನು ನೀನು ತಾಳಿ ಕಟ್ಟಿರೋ ಗಂಡ ಅಂದ್ಬಿಟ್ಟು ತಾಳಿ ಇಟ್ಕೊಂಡು ತೋರಿಸ್ತಾ ಇರ್ತಾನೆ. ಹಾಗೆ ಒಂದು ಕ್ಷಣ ಭೂಮಿನೂ ಸಹ ನೋಡ್ತಾ ಇರ್ತಾಳೆ, ಅಜಿತು ನೋಡ್ತಾ ಇರ್ತಾನೆ. ಆಮೇಲೆ ಅಜಿತು ಅಲ್ಲ ಅಂದರೆ 1 ವರ್ಷಕ್ಕೆ ನಿನ್ನ ಗಂಡ ಅಂತ ಹೇಳಿದೆ ಅಷ್ಟೇ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ಹೌದಾ, ಹಾಗಾದರೆ ನಾನು ಸತ್ತಿದ್ರೆ ನಿಮ್ಗೇನು ಬೇಜಾರಾಗ್ತಿರ್ಲಿಲ್ವಾ, ಈ ಕಾಂಟ್ರಾಕ್ಟ್ ಮದುವೆಗೋಸ್ಕರ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಈ ಥರ ಮಾಡಿದ್ರ ಅಂದಾಗ, ಲೂಸ್ ಥರ ಮಾತಾಡಬೇಡ ಆಯಿತಾ, ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ. ನೋಡು, ಇನ್ನೊಂದು ದಿನ ನನಗೆ ಕೇಳ್ದಲೇ ಹೋದರೆ ನಾನು ಸರಿ ಇರಲ್ಲ, ಈ ಅಂಜನ ಮದುವೆ ಮುಗಿಯೋವರೆಗೂ ನೀನು ಇರಬೇಕು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಸರಿ ಆಯಿತು ಅಂದಾಗ, ಬೇಡ ನೀನು ಲೂಸು ಆಯಿತಾ, ಯಾವಾಗ ಬೇಕು ಆವಾಗಲೇ ಹೋಗ್ಬಿಡ್ತೀಯಾ, ನೀನು ಯಾವತ್ತೂ ನನಗೆ ಹೇಳ್ದಲೇ ಹೋಗಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು ಅಂತ ಕೈ ಕೊಡ್ತಾನೆ, ಪ್ರಾಮಿಸ್ ಮಾಡು ಅಂತ. ಹಾಗೆ ಭೂಮಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಆವಾಗ ಭೂಮಿ ಹೇಳ್ತಾಳೆ, ನಾನು ಆಣೆ ಮಾಡಲ್ಲ ಅಂದಾಗ, ಯಾಕೆ ಅಂದಾಗ, ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿದ್ದೀನಲ್ಲ ಅಷ್ಟೇ ಸಾಕು ಅಂದಾಗ, ಇಲ್ಲ ನೀನು ಆಣೆ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಆಣೆಗಿಂತಲೂ ಕಾಂಟ್ರಾಕ್ಟ್ಗಿಂತಲೂ ಆಣೆನೇ ಸ್ಟ್ರಾಂಗ ಸಾಹೇಬ್ರೆ, ಹಾಗಾದರೆ ಆಣೆ ಮಾಡಿಬಿಟ್ಟೆ ನಾವು ಮದುವೆ ಆಗ್ಬೋದಿತ್ತಲ್ಲ ಅಂದಾಗ, ಲೂಸ್ ಥರ ಮಾತಾಡಬೇಡ ಆಯಿತಾ, ನೀನು ನನಗೆ ಪ್ರಾಮಿಸ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ. ನಾನು ಮಾಡಲ್ಲ ಅಂದರೆ ಏನು ಮಾಡ್ತೀರಾ ಅಂದಾಗ, ಹಂಗೆ ನಾನೇ ಸಾಯಿಸಿಬಿಡ್ತೀನಿ ಅಂದಾಗ, ಬನ್ನಿ ಸಾಯಿಸಿ ನೋಡೋಣ, ಬನ್ನಿ ಅಂತ ಮುಂದೆ ಬರ್ತಾ ಇರ್ತಾಳೆ. ಆವಾಗ ಹಾಗೆ ಅವನು ಕುತ್ತಿಗೆನ ಹಿಡ್ಕೊಳ್ಳೋಕ್ಕೆ ಅಂತ ತಮಾಷೆಗೆ ಹೋಗ್ತಾನೆ. ಆವಾಗ ಕೈನ ಕಿತ್ಕೊಬಿಟ್ಟು ಓಡೋಗ್ತಿರ್ತಾಳೆ. ಆವಾಗ ಮಂಚದ ಮೇಲೆ ಅವಳು ಸ್ಯಾರಿ ಇರುತ್ತೆ, ನೋಡಿಬಿಟ್ಟು, ಏನು ಸಾಹೇಬ್ರೆ ನನ್ನ ಸ್ಯಾರಿ ನಿಮ್ಮ ಮಂಚದ ಮೇಲೆ ಇದೆ ಅಂದಾಗ, ಅಲ್ಲ ಅದು ಅಂತಾನೆ ಮತ್ತೆ ಹಳೋದನ್ನೆಲ್ಲ ನೆನಪಿಸ್ಕೊತಾನೆ. ನಾನು ನೀನು ಇಲ್ದಿದ್ದಾಗ ಈ ಸ್ಯಾರಿನ ಇಟ್ಕೊಂಡು ಅಳ್ತಾ ಇದೆ ಅಂತ ಹೇಳೋಕ್ಕೆ ಅಂತ ಹೋಗ್ತಾನೆ, ಆದರೆ ಏನೂ ಹೇಳಲ್ಲ. ಹಾಗೆ ಆಶ್ಚರ್ಯದಿಂದ ಇಬ್ಬರು ಸಹ ಸ್ಯಾರಿನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.